ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ಟ್ಯಾಟೂ ಶಾಪ್ನಲ್ಲಿ. ಆ ಶಾಪ್ನ ಓನರ್ ಆದ ವಯಸ್ಸಾದ ವ್ಯಕ್ತಿ ಟ್ಯಾಟೂ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಅದಕ್ಕಾಗಿ ಅಲ್ಲಿಗೆ ಯಂಗ್ ಗ್ಯಾಂಗ್ಸ್ಟರ್ ಬಂದಿರ್ತಾನೆ. ಈತ ಎಲ್ಲ ತರಹದ ಇಲ್ಲಿಗಲ್ ಕೆಲಸಗಳಲ್ಲಿ ಭಾಗಿಯಾಗಿರ್ತಾನೆ. ಈ ಸಮಯದಲ್ಲಿ ಅವನ ಕಡೆಯ ಒಬ್ಬ ವ್ಯಕ್ತಿ ಆ ಗ್ಯಾಂಗ್ಸ್ಟರ್ಗೆ ಬಂದಿರುವ ಒಂದು ಎನ್ವಲಪ್ ಅನ್ನು ತರ್ತಾನೆ. ಆದರೆ ಅದರಲ್ಲೇನಿದೆ ಎಂದು ಅವರಿಗೆ ಗೊತ್ತಾಗಲ್ಲ. ಆಗ ಅವರು ಅದನ್ನು ಓಪನ್ ಮಾಡ್ತಾರೆ. ಅದರಲ್ಲಿ ಬ್ಲ್ಯಾಕ್ ಸ್ಯಾಂಡ್ ಇರುತ್ತೆ. ಇದನ್ನು ಯಾರು ಕಳಿಸಿದರೆಂದು ಅವರಿಗೆ ಗೊತ್ತಾಗೋದೇ ಇಲ್ಲ. ಆದರೆ ಅದನ್ನು ನೋಡಿದ ಟ್ಯಾಟೂ ಹಾಕುತ್ತಿದ್ದ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಭಯದಿಂದ ನಡುಗಲು ಶುರು ಮಾಡ್ತಾನೆ. ಆಗ ಅವರಿಗೆಲ್ಲ ಹೀಗೆ ಹೇಳ್ತಾನೆ, ಬ್ಲ್ಯಾಕ್ ಸ್ಯಾಂಡ್ ವಿಶ್ವದ ಅತ್ಯಂತ ಕ್ರೂರ ಹಂತಕರಾದ ನಿಂಜಾಸ್ ಆಗಮನದ ಸೂಚನೆಯಾಗಿದೆ. ಅವರನ್ನು ನಾನು ಹಲವಾರು ವರ್ಷದ ಹಿಂದೆ ನೋಡಿದ್ದೆ ಎಂದು ಅವರಿಗೆ ಹೇಳ್ತಾನೆ. ಅವನ ಭಯವನ್ನ ನೋಡಿದ ಅವರೆಲ್ಲ ಆತನಿಗೆ ಹೇಡಿ ಎಂದು ರೇಗಿಸಿ ನಗಲು ಶುರು ಮಾಡ್ತಾರೆ. ಆಗ ಆತ ತನ್ನ ಲೆಫ್ಟ್ ಚೆಸ್ಟ್ ನ ಮೇಲಿರೋ ಒಂದು ದೊಡ್ಡ ಸ್ಕಾರ್ ಅನ್ನ ಅವರಿಗೆ ತೋರಿಸ್ತಾನೆ. ನಿಂಜಾ ನನ್ನ ಹೃದಯದ ಮೇಲೆ ದಾಳಿ ಮಾಡಿದ, ಆದರೂ ನಾನು ಬದುಕುಳಿದೆ. ಹೇಗೆಂದರೆ ನಾನು ಹುಟ್ಟಿದಾಗಿನಿಂದ ನನ್ನ ಹೃದಯ ಬಲ ಭಾಗದಲ್ಲಿದೆ ಎಂದು ಹೇಳ್ತಾನೆ. ಆ ಮಾತನ್ನು ಅವರು ಕೇಳಿದ ಕೂಡಲೇ ಅಲ್ಲಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಮರೆಯಲ್ಲಿದ್ದ ನಿಂಜಾ ದಾಳಿ ಮಾಡ್ತಾನೆ. ಹೀಗೆ ಮಾಡಿದ ಕಾರಣ ಅವನ ಅರ್ಧ ತಲೆ ಕತ್ತರಿಸಿ ಹೋಗುತ್ತೆ. ಎಲ್ಲರೂ ಅವರ ಗನ್ಗಳಿಂದ ಎಲ್ಲ ಕಡೆ ಫೈರಿಂಗ್ ಮಾಡ್ತಾರೆ. ಆದರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ನಿಂಜಾ ಮಾಡುತ್ತಿದ್ದ ದಾಳಿಯಿಂದ ಎಲ್ಲರ ದೇಹದ ಭಾಗಗಳು ತುಂಡು ತುಂಡಾಗಿ ನೆಲಕ್ಕೆ ಬೀಳುತ್ತಿರುತ್ತೆ. ದೊಡ್ಡ ರಕ್ತಪಾತ ಅಲ್ಲಿ ನಡೆಯುತ್ತೆ. ಅಲ್ಲಿದ್ದ ಎಲ್ಲರೂ ಕೂಡ ನಿಂಜನಿಂದ ತುಂಬಾ ಭೀಕರವಾಗಿ ಸಾಯ್ತಾರೆ. ಆಗ ಕತ್ತಲೆಯ ಒಂದು ಜಾಗದಿಂದ ನಿಂಜಾ ಹೊರಗೆ ಬರ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಜಪಾನ್ನಲ್ಲಿ. ಅಲ್ಲಿ ನಮಗೆ ಒಂದು ಗುಂಪು ಪರಿಚಯವಾಗುತ್ತೆ. ಆ ಗುಂಪಿನ ಹೆಸರು ಒಜೋನು ಎಂದು. ಆ ಗುಂಪಿನಲ್ಲಿ ಲಾರ್ಡ್ ಒಜೋನು ಲೀಡರ್ ಆಗಿರ್ತಾನೆ. ಸ್ನೇಹಿತರೆ, ಈ ಲಾರ್ಡ್ ಒಜೋನು ಪ್ರಪಂಚದಲ್ಲಿರುವ ಚಿಕ್ಕ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾನೆ. ಅವರಲ್ಲಿ ಅನಾಥ ಮಕ್ಕಳೇ ಹೆಚ್ಚು. ಆ ಮಕ್ಕಳನ್ನು ಈ ಜಾಗದಲ್ಲಿ ಒಟ್ಟುಗೂಡಿಸ್ತಾನೆ. ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಪ್ರತಿದಿನ ಭಯಾನಕವಾದ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಕೊಡ್ತಾನೆ. ಅವರಿಗೆ ಕರುಣೆ ಎಂದರೆ ಏನೆಂದೇ ಅರ್ಥವಾಗದ ರೀತಿ ಬೆಳೆಸ್ತಾನೆ. ಏಕೆಂದರೆ ಈ ಟ್ರೈನಿಂಗ್ ಪಡೆದ ಅವರಿಂದ ಸರಣಿ ಕೊಲೆಗಳನ್ನ ಮಾಡಿಸಲು. ಸ್ನೇಹಿತರೆ, ಈ ಮಕ್ಕಳೇ ಮುಂದಿನ ನಿಂಜಾಗಳು. ಪ್ರಪಂಚದಲ್ಲಿರುವ ಲೀಡರ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ಸ್ ಹಾಗೂ ಯಾರು ಕೂಡ ಮುಟ್ಟಲು ಸಾಧ್ಯವಿಲ್ಲದ ವ್ಯಕ್ತಿಗಳನ್ನ ಈ ಟ್ರೈನಿಂಗ್ ಪಡೆಯುವ ನಿಂಜಾಗಳು ಕೊಲೆ ಮಾಡ್ತಾರೆ. ಅಂತಹ ಡೀಲ್ಗಳನ್ನ ತೆಗೆದುಕೊಳ್ಳೋದು ಈ ಲಾರ್ಡ್ ಒಜೋನು ಆಗಿರ್ತಾನೆ. ಅವನು ಟ್ರೈನಿಂಗ್ ಕೊಡುವ ಜಾಗ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಜಪಾನ್ನ ಒಂದು ನಿಗೂಢ ದ್ವೀಪದಲ್ಲಿ ಆ ಜಾಗವಿರುತ್ತೆ. ಒಂದು ಸಲ ಈ ನಿಂಜಾಗಳಿಗೆ ಟಾರ್ಗೆಟ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬದುಕಲು ಸಾಧ್ಯವಿರಲ್ಲ. ಒಂದು ದಿನ ಲಾರ್ಡ್ ಒಜೋನು ಅವರ ಗುಂಪಿಗೆ ಒಬ್ಬ ಹೊಸ ಹುಡುಗನನ್ನು ಪರಿಚಯಿಸ್ತಾನೆ. ಅವನ ಹೆಸರು ರೈಜೋ. ಅದು ಕೂಡ ಅವನ ನಿಜವಾದ ಹೆಸರಾಗಿರೋದಿಲ್ಲ. ಲಾರ್ಡ್ ಒಜೋನು ಈ ಹುಡುಗನೇ ಮುಂದೆ ನನ್ನ ಜಾಗದಲ್ಲಿ ಕೂರ್ತಾನೆ, ಇವನು ಈ ಗುಂಪಿನ ಲೀಡರ್ ಆಗುತ್ತಾನೆ ಎಂದು ಲಾರ್ಡ್ ಒಜೋನು ನಂಬಿರ್ತಾನೆ. ಅದಕ್ಕಾಗಿಯೇ ರೈಜೋಗೆ ತುಂಬಾ ಟಫ್ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಅವನಿಗೆ ಕೇವಲ 10 ವರ್ಷವಿದ್ದಾಗಲೇ ಅತಿಯಾದ ಶಿಕ್ಷೆಗಳನ್ನು ತಡೆದುಕೊಳ್ತಾನೆ. ಅವನ ದೇಹದ ತುಂಬ ಸ್ಕಾರ್ ಮಾರ್ಕ್ಗಳೇ ತುಂಬಿಕೊಂಡಿರುತ್ತೆ. ಒಂದು ದಿನ ವುಡನ್ ಫ್ಲೋರ್ನ ಮೇಲೆ ಸ್ವಲ್ಪವೂ ಶಬ್ದವೇ ಬರದ ರೀತಿ ನಡೆಯಬೇಕಾಗಿರುತ್ತೆ. ಆ ಟ್ರೈನಿಂಗ್ ಅನ್ನು ಲಾರ್ಡ್ ಒಜೋನು ಕೊಡುವಾಗ ರೈಜೋ ಕೆಲವು ತಪ್ಪುಗಳನ್ನ ಮಾಡ್ತಾನೆ. ಆಗ ಆತ ಅವನ ಅಂಗಾಲಿನಲ್ಲಿ ರಕ್ತ ಬರುವ ಹಾಗೆ ಹೊಡೆದು ಶಿಕ್ಷೆ ಕೊಡ್ತಾನೆ. ಇದರಿಂದ ರೈಜೋಗೆ ಅತಿಯಾದ ನೋವಿನಿಂದ ನಿದ್ರೆ ಕೂಡ ಬರುತ್ತಿರೋದಿಲ್ಲ. ಆಗ ಕೈರಿಕೋ ಎಂಬ ಹುಡುಗಿ ರಕ್ತ ಬರುತ್ತಿದ್ದ ಅವನ ಕಾಲಿಗೆ ಒಂದು ರೀತಿಯ ಜೆಲ್ ಹಚ್ತಾಳೆ. ಈಕೆಯೂ ಕೂಡ ಲಾರ್ಡ್ ಒಜೋನು ಇಂದ ಬಲವಂತವಾಗಿ ನಿಂಜಾ ಟ್ರೈನಿಂಗ್ ಅನ್ನು ಪಡೆಯುತ್ತಿರುತ್ತಾಳೆ. ಈಗ ಕೈರಿಕೋ ಮಾಡಿದ ಕೆಲಸ ರೂಲ್ಸ್ನ ವಿರುದ್ಧವಾಗಿರುತ್ತೆ. ಸ್ನೇಹಿತರೆ, ಆ ಜಾಗದಲ್ಲಿ ಯಾವ ಮಕ್ಕಳಿಗೂ ಕರುಣೆ ಇರಬಾರದು. ಅವರು ಯಾವುದೇ ತರಹದ ಎಮೋಷನ್ಸ್ ಅನ್ನು ಇಟ್ಟುಕೊಳ್ಳಲೇಬಾರದು. ಯಾರಿಗೂ ಕೂಡ ಸಹಾಯ ಮಾಡಬಾರದು. ಆದರೂ ಕೈರಿಕೋ ತನ್ನ ಮಾನವೀಯತೆಯನ್ನು ಅಲ್ಲಿ ತೋರಿಸ್ತಾಳೆ. ಕೈರಿಕೋ ಕೊಲೆ ಮತ್ತು ಹಿಂಸೆಯನ್ನು ಬೆಂಬಲಿಸುವ ಹುಡುಗಿ ಆಗಿರೋದಿಲ್ಲ. ಹೀಗೆ ಕೈರಿಕೋ ಹಾಗೂ ರೈಜೋ ಒಟ್ಟಿಗೇನೆ ಬೆಳಿತಾರೆ.
ಒಟ್ಟಿಗೇನೆ ನಿಂಜಾ ಟ್ರೈನಿಂಗ್ ಅನ್ನು ಕೂಡ ಪಡೆದುಕೊಳ್ತಾರೆ. ಆದರೆ ಒಬ್ಬರನ್ನು ಹಿಂಸಿಸುವ ಈ ಟ್ರೈನಿಂಗ್ ಕೈರಿಕೋಗೆ ಇಷ್ಟ ಇರೋದೇ ಇಲ್ಲ. ಆ ಜಾಗದಲ್ಲಿ ಕೈರಿಕೋಗೆ ಇಷ್ಟವಾಗೋದು ಒಬ್ಬನೇ, ಅದು ರೈಜೋ ಆಗಿರ್ತಾನೆ. ಅವನನ್ನು ಆಕೆ ಪ್ರೀತಿ ಮಾಡಲು ಶುರು ಮಾಡ್ತಾಳೆ. ರೈಜೋ ಕೂಡ ಅವಳನ್ನ ಇಷ್ಟಪಡ್ತಾನೆ. ರೈಜೋ ಆ ಗುಂಪಿನಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ನಿಂಜಾ ಆಗಿ ಬೆಳಿತಾನೆ. ರೈಜೋನನ್ನು ಬಿಟ್ಟರೆ ಆ ಗುಂಪಿನಲ್ಲಿ ಟಕೇಶಿ ಎಂಬಾತನೇ ಸ್ಟ್ರಾಂಗ್ ಆಗಿರ್ತಾನೆ. ಒಂದು ದಿನ ಆತ ರೈಜೋನನ್ನೇ ಒಂದು ಫೈಟ್ನಲ್ಲಿ ಸೋಲಿಸ್ತಾನೆ. ಇದನ್ನು ನೋಡಿದ ಲಾರ್ಡ್ ಒಜುನುಗೆ ತುಂಬಾ ಬೇಜಾರಾಗುತ್ತೆ. ರೈಜೋ ವೀಕ್ ಆಗಿದ್ದಾನೆ ಎಂದು ತುಂಬಾ ಕೋಪ ಬರುತ್ತೆ. ಆಗ ಆತ ತನಗೆ ತಿಳಿದಿದ್ದ ಒಂದು ಫಿಂಗರ್ ಟೆಕ್ನಿಕ್ ಬಳಸಿ ಹೊಟ್ಟೆಯ ಬಳಿ ರೈಜೋಗೆ ನೋವು ಮಾಡ್ತಾನೆ. ಸ್ನೇಹಿತರೆ, ಆ ನೋವು ಯಾವ ರೀತಿ ಇರುತ್ತೆ ಎಂದರೆ ಅಂತಹ ನೋವನ್ನು ಇದುವರೆಗೆ ರೈಜೋ ಅನುಭವಿಸಿರೋದಿಲ್ಲ. ಯಾವುದೇ ರೀತಿಯ ಮೆಡಿಕಲ್ ಫೆಸಿಲಿಟಿ ಇಲ್ಲದೆ ರೈಜೋ ಆ ನೋವಿನಿಂದ ಬದುಕುಳಿಯುತ್ತಾನೆ. ನೆಕ್ಸ್ಟ್ ಡೇ ಲಾರ್ಡ್ ಒಜುನು ಟ್ರೈನಿಂಗ್ ಕೊಡುವ ಜಾಗಕ್ಕೆ ಬರ್ತಾನೆ. ಅವನು ಬರೋದಕ್ಕಿಂತ ಮುಂಚೆ ರೈಜೋ ಟ್ರೈನಿಂಗ್ ಆಗಿ ಅಲ್ಲಿ ಕುಳಿತಿರ್ತಾನೆ. ಇದನ್ನು ನೋಡಿದ ಲಾರ್ಡ್ ಒಜುನುಗೆ ಈತ ನನ್ನ ನಂತರ ನಮ್ಮ ಗುಂಪಿನ ಲೀಡರ್ ಆಗುತ್ತಾನೆ ಎಂದು ಪುನಃ ನಂಬಿಕೆ ಬರುತ್ತೆ. ಆಗ ರೈಜೋ ತುಂಬಾ ಶ್ರದ್ಧೆಯಿಂದ ಹಲವಾರು ಟೆಕ್ನಿಕ್ಗಳನ್ನು ಕಲಿಯುತ್ತಾನೆ. ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡೇ ಟಕೇಶಿಯನ್ನು ಸೋಲಿಸ್ತಾನೆ. ಇದನ್ನು ನೋಡಿದ ಕೈರಿಕೋಗೆ ತುಂಬಾ ಖುಷಿಯಾಗುತ್ತೆ. ಒಂದು ದಿನ ಕೈರಿಕೋ ಕೂಡ ಒಂದು ಫೈಟ್ನಲ್ಲಿ ಒಬ್ಬನನ್ನು ಸೋಲಿಸ್ತಾಳೆ. ಆಗ ಖುಷಿಯಾದ ಲಾರ್ಡ್ ಒಜುನು ಒಂದು ಬ್ಲೇಡನ್ನು ಕೊಟ್ಟು ಸೋತ ಅವನನ್ನು ಸಾಯಿಸು ಎಂದು ಹೇಳ್ತಾನೆ. ಆದರೆ ಕೈರಿಕೋಗೆ ಅದು ಇಷ್ಟವಾಗಲ್ಲ. ಆ ಬ್ಲೇಡನ್ನು ಕೆಳಗೆ ಹಾಕ್ತಾಳೆ. ಅದರಿಂದ ಲಾರ್ಡ್ ಒಜುನುಗೆ ತುಂಬಾ ಕೋಪ ಬರುತ್ತೆ. ನೀನು ರೂಲ್ಸ್ನ ವಿರುದ್ಧ ಹೋಗುತ್ತಿದ್ದೀಯ ಎಂದರು. ಅದಕ್ಕೆ ಕೈರಿಕೋ ಕೇರ್ ಮಾಡೋದಿಲ್ಲ. ಆಗ ಆತ ಅದೇ ಬ್ಲೇಡ್ನಿಂದ ಅವಳ ಮುಖಕ್ಕೆ ರಕ್ತ ಬರುವ ರೀತಿ ಕಟ್ ಮಾರ್ಕ್ ಮಾಡ್ತಾನೆ. ಇದಾದ ಕೆಲವು ದಿನದ ನಂತರ ಒಂದು ರಾತ್ರಿಯಲ್ಲಿ ಕೈರಿಕೋ ಆ ಜಾಗದಿಂದ ತಪ್ಪಿಸಿಕೊಳ್ಳಲು ಮುಂದಾಗ್ತಾಳೆ. ಆಗ ರೈಜೋ ಅವಳನ್ನ ತಡೆದಾಗ ನನ್ನ ಜೊತೆ ನೀನು ಬಾ ಎಂದು ಕೂಗ್ತಾಳೆ. ಆದರೆ ರೈಜೋ ಆ ರೀತಿ ಮಾಡೋದಿಲ್ಲ. ನನ್ನ ಲೈಫ್ ಇಲ್ಲೇ ಇರೋದು, ನಾನು ಇಲ್ಲಿಯೇ ಲಾಯಲ್ ಆಗಿ ಇರಬೇಕೆಂದು ಅಲ್ಲಿಯೇ ಉಳಿತಾನೆ. ಆದರೆ ಅವನ ಮಾತನ್ನು ಕೇಳದ ಕೈರಿಕೋ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ. ಆದರೆ ನಿಂಜಾಗಳು ಅವಳನ್ನು ಹಿಡಿದು ಬಿಡ್ತಾರೆ. ಆ ಜಾಗದಿಂದ ತಪ್ಪಿಸಿಕೊಳ್ಳಲು ಯಾರ ಕೈನಿಂದಲೂ ಸಾಧ್ಯವಿಲ್ಲ ಎಂದು ಎಲ್ಲರಿಗೂ ಗೊತ್ತಾಗುತ್ತೆ. ತಪ್ಪಿಸಿಕೊಳ್ಳುವವರಿಗೆ ಯಾವ ರೀತಿಯ ಶಿಕ್ಷೆ ಸಿಗುತ್ತೆ ಎಂದು ತೋರಿಸ್ತಾರೆ. ಕೈರಿಕೋನನ್ನು ಕಟ್ಟಿ ಹಾಕಿ ಅವಳ ಹೃದಯಕ್ಕೆ ಕತ್ತಿಯಿಂದ ಚುಚ್ಚಿ ಸಾಯಿಸ್ತಾರೆ. ಅದು ಕೂಡ ರೈಜೋ ಮುಂದೆಯೇ. ಆಗ ರೈಜೋಗೆ ಮೊದಲ ಬಾರಿಗೆ ತಾನಿರುವ ಜಾಗ ಸರಿಯಿಲ್ಲ ಎಂದು ಅನ್ನಿಸುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಕೆಲವು ವರ್ಷಗಳ ನಂತರ. ಆಗ ನಾವು ಬರ್ಲಿನ್ನಲ್ಲಿರುವ ಫೊರೆನ್ಸಿಕ್ ಟೀಚರ್ ಆದ ಮೈಕಾ ಎಂಬಾಕೆಯನ್ನು ನೋಡ್ತೀವಿ. ಈಕೆ ನಿಂಜಾಗಳ ಗುಂಪುಗಳ ಬಗ್ಗೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುತ್ತಿರುತ್ತಾಳೆ. ಹಲವಾರು ರೀತಿಯ ರಿಸರ್ಚ್ಗಳನ್ನು ನಡೆಸುತ್ತಿರುತ್ತಾಳೆ. ಆದರೆ ಈ ಭೂಮಿಯ ಮೇಲೆ ನಿಂಜಾಗಳು ಇಲ್ಲ ಎಂದು ಅವಳ ಸೀನಿಯರ್ ಹೇಳ್ತಾನೆ. ಅವನ ಹೆಸರು ಮಾಸ್ಲೋ ಎಂದು. ಆಗ ಮೈಕಾ ತಾನು ಕಲೆಕ್ಟ್ ಮಾಡಿರುವ ಹಲವಾರು ಫೈಲ್ಗಳನ್ನು ಅವನಿಗೆ ತೋರಿಸ್ತಾಳೆ. ಎಲ್ಲದಕ್ಕೂ ನಿಂಜಾಗಳು ಕನೆಕ್ಟ್ ಆಗಿರ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾವಿನ ಹಿಂದೆ ಈ ನಿಂಜಾಗಳ ಕೈವಾಡ ಇದೆ ಎಂಬುದಕ್ಕೆ ಸಾಕ್ಷಿಗಳನ್ನು ಇಟ್ಟಿರ್ತಾಳೆ. ಅವಳ ಮಾತನ್ನು ಕೇಳಿದ ಮ್ಯಾಸ್ಲೋಗೆ ನಂಬಿಕೆ ಬರಲು ಶುರುವಾಗುತ್ತೆ. ಆಗ ಆತ ಇದರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡು ಎಂದು ಹೇಳ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಇವರಿಬ್ಬರನ್ನು ಯಾರೋ ವಾಚ್ ಮಾಡುತ್ತಿದ್ದಾರೆ ಎಂದು. ನಂತರ ಮೈಕಾ ಒಂದು ಇನ್ಫಾರ್ಮೇಶನ್ ಇಂದ ಒಂದು ಮನೆಗೆ ಹೋಗ್ತಾಳೆ. ಆ ಮನೆಯಲ್ಲಿದ್ದ ಸ್ಪೈ ಏಜೆಂಟ್ ಆಗಿದ್ದ ಸೆಬಾಸ್ಟಿಯನ್ ಎಂಬಾತ ತುಂಬಾ ನಿಗೂಢವಾಗಿ ಮರ್ಡರ್ ಆಗಿರ್ತಾನೆ. ಅವನನ್ನು ಕೊಂದಿದ್ದು ಯಾರು ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಕೂಡ ನಿಂಜಾನಿಂದಲೇ ಆದ ಕೊಲೆ ಎಂದು ಮೈಕಾ ಅಲ್ಲಿಗೋಗ್ತಾಳೆ. ಆ ಏಜೆಂಟ್ನ ಹೆಂಡತಿಯ ಜೊತೆ ಮಾತಾಡ್ತಾಳೆ. ಆಕೆಯಿಂದ ಹಲವಾರು ಇನ್ಫಾರ್ಮೇಶನ್ಗಳನ್ನು ಕಲೆಕ್ಟ್ ಮಾಡ್ತಾಳೆ. ಆಕೆಯ ಮಾತಿನಿಂದ ಮೈಕಾಗೆ ಅನ್ನಿಸುತ್ತೆ ಈ ಕೊಲೆಯನ್ನು ಕೂಡ ಮಾಡಿರೋದು ನಿಂಜಾಗಳೇ ಎಂದು. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಅದೇ ಬರ್ಲಿನ್ನ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡುತ್ತಿರುವ ರೈಜೋ ಕಾಣ್ತಾನೆ. ಇವನೇಕೆ ಇಲ್ಲಿದ್ದಾನೆ, ಇಲ್ಲಿ ಇವನ ಕೆಲಸ ಏನೆಂದು ನಮಗೆ ಗೊತ್ತಾಗಲ್ಲ. ಪ್ರತಿದಿನ ತನ್ನ ನಿಂಜಾ ಟ್ರೈನಿಂಗ್ ಅನ್ನು ನಿಲ್ಲಿಸದೆ ಅಭ್ಯಾಸ ಮಾಡುತ್ತಿರುತ್ತಾನೆ. ಒಂದು ಜಾಗದಲ್ಲಿ ಆತ ಇರುವಾಗ ಅವನ ಬಳಿ ಒಬ್ಬಳು ಮಹಿಳೆ ಬರ್ತಾಳೆ. ಆಕೆ ತುಂಬಾ ಫ್ರೆಂಡ್ಲಿಯಾಗಿ ರೈಜೋ ಜೊತೆ ಮಾತಾಡ್ತಾಳೆ.
ರೈಜೋಗೆ ತನ್ನ ಟ್ರೈನಿಂಗ್ ಸೆನ್ಸ್ನಿಂದ ಈಕೆಯು ಕೂಡ ಬೇರೆ ಗುಂಪಿನ ಒಬ್ಬಳು ನಿಂಜಾ ಎಂದು ಗೊತ್ತಾಗುತ್ತೆ. ಆಗ ಕೂಡಲೇ ಆಕೆ ರೈಜೋ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಡ್ತಾಳೆ. ಅವರ ಫೈಟ್ನ ಶಬ್ದ ಕೇಳಿದ ಒಬ್ಬ ವ್ಯಕ್ತಿ ಅಲ್ಲಿಗೆ ಓಡಿ ಬರ್ತಾನೆ. ಬಂದು ನೋಡಿದರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಆದರೆ ಅಲ್ಲಿದ್ದ ವಾಷಿಂಗ್ ಮೆಷಿನ್ ರನ್ ಆಗುತ್ತಿರುತ್ತೆ. ಹೋಗಿ ನೋಡಿದರೆ ಅದರಿಂದ ರಕ್ತ ಬರುತ್ತಿರುತ್ತೆ. ಅದರ ಒಳಗೆ ಮಹಿಳೆಯ ತುಂಡು ತುಂಡಾದ ದೇಹದ ಭಾಗಗಳಿರುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ರೈಜೋನನ್ನು ಮುಟ್ಟಲು ಯಾರ ಕೈನಿಂದಲೂ ಸಾಧ್ಯ ಇಲ್ಲ ಎಂದು. ಇತ್ತ ಮೈಕಾ ನಿಂಜಾಗಳ ಬಗ್ಗೆ ಇನ್ಫಾರ್ಮೇಶನ್ಗಳನ್ನು ಕಲೆಕ್ಟ್ ಮಾಡುತ್ತಿರೋದು ಡೇಂಜರ್ ಎಂದು ಗೊತ್ತಿದ್ದರೂ ಆ ಕೆಲಸವನ್ನ ನಿಲ್ಲಿಸೋದೇ ಇಲ್ಲ. ಮೈಕಾ ಮಾಡುತ್ತಿರುವ ಕೆಲಸದ ಮೇಲೆ ಕೆಲವು ಆಫೀಸರ್ಸ್ ಕಣ್ಣಿಟ್ಟಿದ್ದಾರೆ ಎಂದು ಅವಳಿಗೆ ಬೇಗನೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ನಿಂಜಾಗಳು ಒಂದು ರೀತಿಯ ಸುಪಾರಿ ಕಿಲ್ಲರ್ಸ್ಗಳೇ. ಆದರೆ ಬೇರೆ ಕಿಲ್ಲರ್ಸ್ಗಳಿಗಿಂತ ಈ ನಿಂಜಾಗಳ ಕೆಲಸ ತುಂಬಾ ಭಯಾನಕವಾಗಿರುತ್ತೆ. ಇವರ ಕೆಲಸವೆಲ್ಲ ತುಂಬಾ ಸೀಕ್ರೆಟ್ ಆಗಿ ನಡೆಯೋದು. ಆದರೆ ಮೈಕಾ ಮಾಡುತ್ತಿರೋದು ಅವರ ಸೀಕ್ರೆಟ್ ಅನ್ನೇ ಹೊರಗೆ ಎಳೆಯೋದಾಗಿರುತ್ತೆ. ಹಾಗಾಗಿ ಮೈಕಾ ನಿಂಜಾಗಳ ಕೋಪಕ್ಕೆ ಗುರಿಯಾಗ್ತಾಳೆ. ನಂತರ ಮೈಕಾ ತನ್ನ ಅಪಾರ್ಟ್ಮೆಂಟ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಅಪಾರ್ಟ್ಮೆಂಟ್ನಲ್ಲಿ ಪವರ್ ಇರೋದಿಲ್ಲ. ಎಲ್ಲ ಲೈಟ್ಗಳು ಆಫ್ ಆಗಿರುತ್ತೆ. ತುಂಬಾ ಗಾಬರಿಯಾದ ಆಕೆ ತನ್ನ ಕೆಲವು ಇಂಪಾರ್ಟೆಂಟ್ ಫೈಲ್ಗಳನ್ನು ತೆಗೆದುಕೊಳ್ಳಲು ಮುಂದಾಗ್ತಾಳೆ. ಆಗ ಕತ್ತಲೆಯಲ್ಲಿದ್ದ ನಿಂಜಾ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದರೆ ಅಲ್ಲಿಯೇ ಇದ್ದ ಮತ್ತೊಬ್ಬ ನಿಂಜಾ ಅವನನ್ನ ತಡೆದು ಅವನಿಗೆ ಹೊಡೆಯಲು ಶುರು ಮಾಡ್ತಾನೆ. ನಂತರ ಅವನನ್ನು ಕೊಲ್ತಾನೆ. ಮೈಕಾನ ಪ್ರಾಣವನ್ನ ಕಾಪಾಡ್ತಾನೆ. ಇದನ್ನು ನೋಡಿದ ಮೈಕಾಗೆ ತುಂಬಾ ಆಶ್ಚರ್ಯವಾಗುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಈ ಕೆಲಸವನ್ನ ಮಾಡಿದ್ದು ಬೇರಾರು ಅಲ್ಲ, ರೈಜೋ ಎಂದು. ಆಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಲಾಗುತ್ತೆ. ಅದುವೇ ರೈಜೋವಿನ ಮೊದಲ ಮಿಷನ್. ಅವನ ಮೊದಲ ಟಾರ್ಗೆಟ್ ತುಂಬಾ ಸ್ಟ್ರಾಂಗ್ ಆದ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಅವನನ್ನು ಕೊಲ್ಲೋಕೆ ಯಾರ ಕೈನಿಂದಲೂ ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ಅವನನ್ನ ಕೊಲ್ಲಲು ನಿಂಜಾಗಳಿಗೆ ಡೀಲ್ ಕೊಟ್ಟಿರ್ತಾರೆ. ಆತ ಒಂದು ಹೋಟೆಲ್ನಲ್ಲಿ ಇದ್ದಾನೆ ಎಂದು ಗೊತ್ತಾಗಿ ಅವನನ್ನ ಕೊಲ್ಲೋದಕ್ಕೆ ಲಾರ್ಡ್ ಒಜೋನು ರೈಜೋನನ್ನ ಕಳಿಸ್ತಾನೆ. ಹೀಗೆ ರೈಜೋ ತನ್ನ ಟಾರ್ಗೆಟ್ ಇರುವ ಕಡೆ ಬರ್ತಾನೆ. ಆ ವ್ಯಕ್ತಿ ರೈಜೋ ಅಂದುಕೊಂಡಿದ್ದಕ್ಕಿಂತ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಆದರೂ ತನ್ನ ಟ್ರೈನಿಂಗ್ ಸ್ಕಿಲ್ನಿಂದ ಅವನಿಗೆ ಹೊಡೆದು ಚಾಕುವಿನಿಂದ ಒಂದೇ ಸಮನೆ ದಾಳಿ ಮಾಡಿ ರೈಜೋ ಅವನನ್ನ ಸಾಯಿಸ್ತಾನೆ. ಹೀಗೆ ಆ ಮಿಷನ್ ಅನ್ನ ಕಂಪ್ಲೀಟ್ ಮಾಡಿ ಆ ಹೋಟೆಲ್ನ ರೂಫ್ನ ಬಳಿ ಬರ್ತಾನೆ. ಅಲ್ಲಿ ಲಾರ್ಡ್ ಒಜೋನು ಹಾಗೂ ಅವನ ಪೂರ್ತಿ ಗುಂಪು ಖುಷಿಯಿಂದ ನಿಂತಿರುತ್ತೆ. ಆಗ ಒಜೋನು ರೈಜೋನನ್ನು ತುಂಬಾ ಹೊಗಳ್ತಾನೆ. ಇನ್ನು ಮುಂದೆ ನಿನ್ನ ಈ ಫ್ಯಾಮಿಲಿಗೆ ನೀನೇ ಲೀಡರ್ ಎಂದು ಅವನಿಗೆ ಹೇಳ್ತಾನೆ. ಆಗ ಏನು ಮಾತನಾಡದೆ ಸುಮ್ಮನೆ ಇದ್ದ ರೈಜೋ ಕ್ಯೋಕೆಟ್ಸು ಶಾಗ್ನಿಂದ, ಅಂದರೆ ಒಂದು ರೀತಿಯ ಚಾಕುವಿರುವ ಚೈನ್ನ ವೆಪನ್ನಿಂದ ಲಾರ್ಡ್ ಒಜೋನು ಮೇಲೆಯೇ ಅಟ್ಯಾಕ್ ಮಾಡ್ತಾನೆ. ಅದರಿಂದ ಅವನ ಮುಖದ ಮೇಲೆ ದಾಳಿ ಮಾಡಿದ ಕಾರಣ ಅವನ ಒಂದು ಕಣ್ಣು ಕೂಡ ಡ್ಯಾಮೇಜ್ ಆಗುತ್ತೆ. ಆಗ ತುಂಬಾ ಕೋಪ ಮಾಡಿಕೊಳ್ಳೋ ಲಾರ್ಡ್ ಒಜೋನು ಅವನನ್ನ ಕೊಲ್ಲಲು ತನ್ನ ಗುಂಪಿಗೆ ಹೇಳ್ತಾನೆ. ಅವರೆಲ್ಲರಿಗಿಂತ ರೈಜೋ ತುಂಬಾ ಎಕ್ಸ್ಪರ್ಟ್ ಆಗಿದ್ದ ಕಾರಣ ಎಲ್ಲರಿಗೂ ಹೊಡಿತಾನೆ. ಆದರೆ ಎಲ್ಲ ನಿಂಜಾಗಳ ಜೊತೆ ಒಂದೇ ಬಾರಿಗೆ ಫೈಟ್ ಮಾಡಲು ಅವನಿಂದ ಆಗಲ್ಲ. ಸಾಯುವ ರೀತಿಯಂತಹ ಗಾಯಗಳು ಅವನಿಗಾಗುತ್ತೆ. ನಂತರ ಆ ಎತ್ತರದ ಬಿಲ್ಡಿಂಗ್ನಿಂದ ಕೆಳಗೆ ಬೀಳ್ತಾನೆ. ಅವನು ಬಿದ್ದ ಜಾಗದಲ್ಲಿ ಒಂದು ದೊಡ್ಡ ಪೋಲ್ ಇದ್ದ ಕಾರಣ ರೈಜೋ ಬದುಕುಳಿತಾನೆ. ಸ್ನೇಹಿತರೆ, ರೈಜೋಗೆ ಲಾರ್ಡ್ ಒಜೋನು ಮಾಡುತ್ತಿದ್ದ ಹಾಗೆಯೇ ತಮ್ಮ ಕೈಯಲ್ಲಿ ಮಾಡಿಸುತ್ತಿದ್ದ ಕೆಲಸಗಳು ಇಷ್ಟವಾಗುತ್ತಿರಲ್ಲ. ಚಿಕ್ಕ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಅವರನ್ನು ಹಂತಕರನ್ನಾಗಿ ಮಾಡೋದು, ಅವರ ಭಾವನೆಗಳಿಗೆ ಬೆಲೆ ಕೊಡದೆ ತನ್ನ ಸ್ವಾರ್ಥಕ್ಕಾಗಿ ಅವರನ್ನು ಉಪಯೋಗಿಸಿಕೊಳ್ಳುತ್ತಿರೋದು, ಹಾಗೆಯೇ ಜನರನ್ನು ಕೊಲ್ಲೋದಕ್ಕೆ ಕೊಡುತ್ತಿರುವ ಟ್ರೈನಿಂಗ್ ಕೂಡ ರೈಜೋಗೆ ಇಷ್ಟವಾಗುತ್ತಿರಲ್ಲ. ಅದಕ್ಕಾಗಿಯೇ ರೈಜೋ ಲಾರ್ಡ್ ಒಜೋನು ವಿರುದ್ಧವೇ ನಿಂತಿರ್ತಾನೆ. ಪುನಃ ಅವನ ಗುಂಪಿಗೋಗದೆ ಅವರು ಮಾಡುವ ಕೆಲಸಗಳನ್ನೆಲ್ಲ ತಡೆಯಲು ಮುಂದಾಗ್ತಾನೆ. ಸ್ನೇಹಿತರೆ, ಮೈಕಾನನ್ನು ರೈಜೋ ಸೇವ್ ಮಾಡಿದ್ದು ಕೂಡ ಇದೇ ಕಾರಣಕ್ಕೆ. ನಿಂಜಾಗಳು ಮಾಡುತ್ತಿರುವ ಕೆಲಸವನ್ನು ಜಗತ್ತಿಗೆ ತೋರಿಸಲು ಮೈಕಾ ಮುಂದಾಗಿರ್ತಾಳೆ. ಹಾಗಾಗಿ ಅವಳನ್ನ ಕೊಲ್ಲಲು ನಿಂಜಾ ಬಂದಿರ್ತಾನೆ. ಆದರೆ ಅವರಿಂದ ರೈಜೋ ಮೈಕಾನನ್ನು ಕಾಪಾಡ್ತಾನೆ. ಅವಳ ಜೊತೆಯೇ ಇದ್ದು ಅವಳನ್ನು ಸೇಫ್ ಮಾಡಲು ಮುಂದಾಗ್ತಾನೆ. ಹಾಗೆ ನಿಂಜಾಗಳು ಮೈಕಾನನ್ನು ಟ್ರ್ಯಾಕ್ ಮಾಡದ ಹಾಗೆ ನೋಡಿಕೊಳ್ತಾನೆ. ನಂತರ ಮೈಕಾಗೆ ರೈಜೋ ಮೇಲೆ ನಂಬಿಕೆ ಬರುತ್ತೆ. ತಾನು ಮತ್ತೊಬ್ಬ ನಿಂಜನ ಜೊತೆಗಿರೋದನ್ನ
ಮ್ಯಾಸ್ಲೋಗೆ ಹೇಳ್ತಾಳೆ. ಈ ಸಮಯದಲ್ಲಿ ಅವರಿಗೆ ಸಹಾಯದ ಅಗತ್ಯ ಇರೋದ್ರಿಂದ ಮ್ಯಾಸ್ಲೋಗೆ ತನ್ನನ್ನು ಸೇವ್ ಮಾಡಿದ ರೈಜೋನನ್ನು ಮೀಟ್ ಮಾಡಿಸ್ತಾಳೆ. ಆದರೆ ಮ್ಯಾಸ್ಲೋ ಒಬ್ಬನೇ ಬಂದಿರೋದಿಲ್ಲ, ಜೊತೆಗೆ ಪೊಲೀಸರನ್ನು ಹಾಗೂ ಆರ್ಮಿ ಸೋಲ್ಜರ್ಸ್ಗಳನ್ನೆಲ್ಲ ಕರೆದುಕೊಂಡು ಬಂದಿರ್ತಾನೆ. ಕೆಲವು ಟ್ರಿಕ್ಗಳನ್ನು ಯೂಸ್ ಮಾಡಿ ಕೊನೆಗೂ ರೈಜೋನನ್ನು ಹಿಡಿದು ಅರೆಸ್ಟ್ ಮಾಡ್ತಾರೆ. ಯಾರಿಗೂ ತಿಳಿಯದ ಒಂದು ಜಾಗದಲ್ಲಿ ಚೈನ್ನಿಂದ ಅವನನ್ನ ಲಾಕ್ ಮಾಡ್ತಾರೆ. ಮ್ಯಾಸ್ಲೋ ಮಾಡಿದ ಈ ಕೆಲಸ ಮೈಕಾಗೆ ಇಷ್ಟವಾಗಲ್ಲ. ಅವನ ಜೊತೆ ಜಗಳ ಮಾಡ್ತಾಳೆ, ಆದರೂ ಏನು ಕೂಡ ಯೂಸ್ ಆಗಲ್ಲ. ರಾತ್ರಿಯಲ್ಲಿ ರೈಜೋಗೆ ನೀರನ್ನ ಕೊಡಲು ಮೈಕಾ ಹೋಗ್ತಾಳೆ. ಆಗ ರೈಜೋ ಹೇಳ್ತಾನೆ, ನಿಂಜಗಳು ಇಲ್ಲಿಗೆ ಬರುತ್ತಿದ್ದಾರೆ, ನನ್ನನ್ನು ಸೇರಿ ಎಲ್ಲರ ಸಾವು ಕೂಡ ಇಲ್ಲೇ ಎಂದು ಹೇಳ್ತಾನೆ. ಆಗ ನಮಗೆ ಕತ್ತಿಗಳನ್ನ ಹಿಡಿದು ಆ ಜಾಗವನ್ನು ಸುತ್ತುವರೆದಿರುವ ನಿಂಜಾಗಳು ಕಾಣ್ತಾರೆ. ಕ್ಷಣ ಮಾತ್ರದಲ್ಲಿ ಎಲ್ಲ ಸೋಲ್ಜರ್ಸ್ಗಳ ಮೇಲೆ ದಾಳಿ ಮಾಡ್ತಾರೆ. ರಕ್ತಪಾತವನ್ನ ಮಾಡಿ ಅವರ ದೇಹಗಳನ್ನು ತುಂಡು ತುಂಡು ಮಾಡ್ತಾರೆ. ಅವರ ಬಳಿ ಮಿಷನ್ ಗನ್ಗಳಿದ್ದರೂ ಏನೂ ಪ್ರಯೋಜನವಾಗೋದಿಲ್ಲ. ಆದರೂ ಕೆಲ ನಿಂಜಾಗಳು ಬುಲೆಟ್ನಿಂದ ಸಾಯ್ತಾರೆ. ಈ ಸಮಯದಲ್ಲಿ ರೈಜೋ ಬಳಿ ಮೈಕಾ ಬರ್ತಾಳೆ. ಜೊತೆಯಲ್ಲಿ ಅವನು ಯೂಸ್ ಮಾಡುತ್ತಿದ್ದ ಆ ಚೈನ್ ವೆಪನ್ ಅನ್ನು ಕೂಡ ತೆಗೆದುಕೊಂಡು ಬಂದಿರ್ತಾಳೆ. ಹಾಗೆಯೇ ಅವನನ್ನು ಆ ಲಾಕ್ನಿಂದ ಬಿಡಿಸ್ತಾಳೆ. ಆಗ ರೈಜೋ ಫೈಟ್ ಮಾಡಲು ಶುರು ಮಾಡ್ತಾನೆ. ರೈಜೋ ನಿಂಜಾ ಗುಂಪಿನಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗಿದ್ದ ಕಾರಣ ಎಲ್ಲರನ್ನೂ ಸಾಯಿಸ್ತಾನೆ. ಆಗ ಅಲ್ಲಿಗೆ ಟಕೇಶಿ ಬರ್ತಾನೆ. ಚಿಕ್ಕ ವಯಸ್ಸಿನಿಂದಲೂ ರೈಜೋನನ್ನು ಕಂಡರೆ ಟಕೇಶಿಗೆ ಆಗುತ್ತಿರಲ್ಲ. ಅವನನ್ನು ಕೊಲ್ಲಲೇಬೇಕೆಂದು ತುಂಬಾ ಪ್ರಯತ್ನ ಪಡ್ತಾನೆ. ಮೊದಲೇ ಗಾಯಗೊಂಡಿದ್ದ ರೈಜೋ ಸ್ವಲ್ಪ ವೀಕ್ ಆಗ್ತಾನೆ. ಈ ಸಮಯದಲ್ಲಿ ಅವನನ್ನ ಸಾಯಿಸಲು ಟಕೇಶಿ ಮುಂದಾಗ್ತಾನೆ. ಆಗ ಸರಿಯಾದ ಸಮಯಕ್ಕೆ ಕಾರನ್ನು ತೆಗೆದುಕೊಂಡು ಬರುವ ಮೈಕಾ ಅದರಿಂದ ಟಕೇಶಿಗೆ ಗುದ್ದಿ ತನ್ನ ಪ್ರಾಣವನ್ನು ಕಾಪಾಡಿದ್ದ ರೈಜೋನ ಪ್ರಾಣವನ್ನು ಕಾಪಾಡಿಕೊಳ್ತಾಳೆ. ಅವನನ್ನು ಅದೇ ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಾಳೆ. ಅವನ ದೇಹದ ತುಂಬ ಇಂಜುರಿ ಆಗಿರುತ್ತೆ. ಹಾಸ್ಪಿಟಲ್ಗೆ ಹೋಗಲು ರೈಜೋ ಒಪ್ಪೋದಿಲ್ಲ. ಆಗ ಮೈಕಾ ತನ್ನ ಮನೆಗೇನೆ ಅವನನ್ನ ಕರೆದುಕೊಂಡು ಹೋಗ್ತಾಳೆ. ರೈಜೋ ಮಲಗಿರುವಾಗ ತನ್ನಿಂದ ಆದ ತಪ್ಪಿಗೆ ಕ್ಷಮೆ ಕೇಳ್ತಾಳೆ. ನಂತರ ಅವನ ದೇಹದ ಒಳಗೆ ಒಂದು ಟ್ರ್ಯಾಕಿಂಗ್ ಡಿವೈಸ್ ಅನ್ನು ಕುಡಿಯುವ ನೀರಿನ ಮೂಲಕ ಸೇರಿಸ್ತಾಳೆ, ಏಕೆಂದರೆ ಅವನ ಸೇಫ್ಟಿಗಾಗಿ. ತುಂಬಾ ಸಮಯದ ನಂತರ ಪೊಲೀಸ್ ಟೀಮ್ ಮೈಕಾನ ಮನೆಗೆ ಬರ್ತಾರೆ. ಬಂದು ನೋಡಿದರೆ ಅಲ್ಲಿ ರೈಜೋ ಇರೋದಿಲ್ಲ. ಅವಳು ಹೇಳ್ತಾಳೆ, ನಾನು ಹೊರಗಿದ್ದಾಗ ನಿಂಜಾ ಗುಂಪು ರೈಜೋನನ್ನು ಕಿಡ್ನಾಪ್ ಮಾಡಿದೆ ಎಂದು. ನೆಕ್ಸ್ಟ್ ಸೀನ್ನಲ್ಲಿ ನಿಂಜಾ ಗುಂಪು ರೈಜೋನನ್ನು ಆ ಲಾರ್ಡ್ ಒಜೋನು ಮುಂದೆ ನಿಲ್ಲಿಸ್ತಾರೆ. ಆಗ ಲಾರ್ಡ್ ಒಜೋನು ರೈಜೋಗೆ ಒಂದು ಚಾನ್ಸ್ ಕೊಡ್ತಾನೆ. ನನ್ನ ಬಳಿ ಕ್ಷಮೆ ಕೇಳಿ ಪುನಃ ನಮ್ಮ ಗುಂಪಿಗೆ ಸೇರು ಎಂದು ಹೇಳ್ತಾನೆ. ಆದರೆ ರೈಜೋ ಅದಕ್ಕೆ ಒಪ್ಪೋದಿಲ್ಲ. ನಾನು ನಂಬಿದ್ದ ನನ್ನ ಕುಟುಂಬದವನೇ ನನಗೆ ಮೋಸ ಮಾಡಿದ ಎಂಬ ಕೋಪಕ್ಕೆ ರೈಜೋನನ್ನು ಕೈರಿಕೋನನ್ನು ಕೊಂದ ರೀತಿಯಲ್ಲೇ ಕೊಲ್ಲಲು ಅವನನ್ನು ಕಟ್ಟಿ ಹಾಕಿಸ್ತಾನೆ. ನಂತರ ಫಿಂಗರ್ ಟೆಕ್ನಿಕ್ನಿಂದ ಅವನ ಹೊಟ್ಟೆಯ ಭಾಗದಲ್ಲಿ ನೋವು ಮಾಡ್ತಾನೆ. ಆ ನೋವನ್ನು ತಡೆದುಕೊಳ್ಳಲಾಗದ ರೈಜೋ ರಕ್ತದ ವಾಂತಿ ಮಾಡ್ತಾನೆ. ಆ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಆ ನೋವಿನಿಂದ ಸಾಯುತ್ತಿದ್ದರು. ಹೀಗೆ ರೈಜೋ ಮಾಡಿದ ರಕ್ತದ ವಾಂತಿಯ ಜೊತೆಗೆ ಅವನ ದೇಹದಲ್ಲಿದ್ದ ಟ್ರ್ಯಾಕಿಂಗ್ ಡಿವೈಸ್ ಕೂಡ ಹೊರಗೆ ಬರುತ್ತೆ. ಅದರ ಸಹಾಯದಿಂದ ಇಡೀ ಆರ್ಮಿ ಟೀಮ್ ಜೊತೆ ಮೈಕಾ ನಿಂಜಗಳಿರುವ ಆ ನಿಗೂಢ ಜಾಗವನ್ನು ಪತ್ತೆ ಮಾಡಿ ಅಲ್ಲಿಗೆ ಬರ್ತಾಳೆ. ಮಿಷನ್ ಗನ್ಗಳಿಂದ ಕೂಡಲೇ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಹಾಕುತ್ತಿದ್ದ ಎಕ್ಸ್ಪ್ಲೋಸಿವ್ಗಳಿಂದ ಹಲವಾರು ಕ್ರೂರ ನಿಂಜಗಳು ಸಾವನ್ನಪ್ತಾರೆ. ಅದೇ ರೀತಿ ಸೋಲ್ಜರ್ಸ್ಗಳ ಸಾವು ಕೂಡ ಆಗುತ್ತೆ. ಸಾವಿನಿಂದ ಪಾರಾದ ರೈಜೋ ಬಳಿ ಟಕೇಶಿ ಹಾಗೂ ಅವನ ಗುಂಪು ಬರುತ್ತೆ. ಅವರೆಲ್ಲ ಸೇರಿ ರೈಜೋನನ್ನು ಸಾಯಿಸಲು ತುಂಬಾ ಪ್ರಯತ್ನ ಪಡ್ತಾರೆ. ಆದರೆ ರೈಜೋವಿನ ಸ್ಕಿಲ್ ಅವರ ಬಳಿ ಇರೋದಿಲ್ಲ. ಆಗ ಆತ ಅಲ್ಲಿದ್ದವರನ್ನೆಲ್ಲ ತುಂಬಾ ಭೀಕರವಾಗಿ ಸಾಯಿಸ್ತಾನೆ. ಅದೇ ರೀತಿ ಟಕೇಶಿಯ ಕತ್ತನ್ನು ಸೀಳಿ ಕೊಂದಾಕ್ತಾನೆ. ನಂತರ ರೈಜೋಗೆ ಎದುರಾಗೋದು ಅವನ ಮಾಸ್ಟರ್ ಆದ ಲಾರ್ಡ್ ಒಜೋನು. ಒಂದು ಜಾಗದಲ್ಲಿ ಅವರ ಫೈಟ್ ನಡೆಯುತ್ತೆ. ಆಗ ಆತ ತನ್ನ ಸ್ಕಿಲ್ ಅನ್ನು ತೋರಿಸಲು ಶುರು ಮಾಡ್ತಾನೆ. ರೈಜೋವಿನ ಯಾವ ಏಟಿಗೂ ಲಾರ್ಡ್ ಒಜೋನು ಸಿಗುತ್ತಿರಲ್ಲ. ಆತ ತನ್ನ ಶ್ಯಾಡೋ ಟೆಕ್ನಿಕ್ನಿಂದ ಮಾಯವಾಗುತ್ತಿರುತ್ತಾನೆ. ಅವನ ಒಂದೊಂದು ಏಟಿಗೂ ರೈಜೋ ದೂರಕ್ಕೆ ಬೀಳುತ್ತಿರುತ್ತಾನೆ. ಆ ಸಮಯದಲ್ಲಿ ಲಾರ್ಡ್ ಒಜೋನು ಮತ್ತೊಂದು ಚಾನ್ಸ್ ಕೊಡ್ತಾನೆ. ನನ್ನ ಬಳಿ ಕ್ಷಮೆ ಕೇಳು ಎಂದು ಹೇಳ್ತಾನೆ. ಆದರೆ ರೈಜೋ ಕೇಳೋದಿಲ್ಲ. ಹೀಗೆ ಮೋಸ ಮಾಡಿ ಅವನನ್ನು ಸಾಯಿಸಬೇಕೆನ್ನುವಾಗ ಅಲ್ಲಿಗೆ ಮೈಕಾ ಬರ್ತಾಳೆ. ಅವನಿಗೆ ಶೂಟ್ ಮಾಡಿ ಸಾಯಿಸಲು ಪ್ರಯತ್ನ ಪಡ್ತಾಳೆ.
ಆಗ ಪುನಃ ಮಾಯವಾದ ಲಾರ್ಡ್ ಓಝೋನು ಮೈಕಾ ಬಳಿ ಹೋಗ್ತಾನೆ. ಕತ್ತಿಯಿಂದ ಅವಳ ಲೆಫ್ಟ್ ಚೆಸ್ಟ್ಗೆ ತುಂಬಾ ಬಲವಾಗಿ ಚುಚ್ಚಿ ಬಿಡ್ತಾನೆ. ಅದನ್ನು ನೋಡಿದ ರೈಜೋ ಜೋರಾಗಿ ಕಿರುಚಾಡ್ತಾನೆ. ಲಾರ್ಡ್ ಓಝೋನು ಮಾಡುತ್ತಿದ್ದ ಸೇಮ್ ಟೆಕ್ನಿಕ್ ಅನ್ನು ತಾನು ಕೂಡ ಬಳಸಿ ಅವನ ಮೇಲೆ ಫೈಟ್ ಮಾಡ್ತಾನೆ. ಕತ್ತಿಯಿಂದ ಅವನ ದೇಹವನ್ನ ತುಂಡು ತುಂಡು ಮಾಡಿ ಕೊನೆಗೆ ಸಾಯಿಸ್ತಾನೆ. ಇದರಿಂದ ನಮಗೆ ಮತ್ತೊಮ್ಮೆ ಗೊತ್ತಾಗುತ್ತೆ ರೈಜೋನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಎಂದು. ನಂತರ ರೈಜೋ ಮೈಕಾನನ್ನು ಹೊರಗೆ ಎತ್ತಿಕೊಂಡು ಬರ್ತಾನೆ. ಅಲ್ಲಿಗೆ ಪ್ಯಾರಾಮೆಡಿಕ್ ಓಡಿ ಬರ್ತಾರೆ. ಬಂದು ನೋಡಿದರೆ ಹೃದಯಕ್ಕೆ ಕತ್ತಿಯಿಂದ ಚುಚ್ಚಿಸಿಕೊಂಡಿದ್ದ ಮೈಕಾ ಇನ್ನೂ ಜೀವಂತವಾಗಿರ್ತಾಳೆ. ಅದನ್ನು ನೋಡಿದ ಎಲ್ಲರಿಗೂ ಶಾಕ್ ಆಗುತ್ತೆ. ಸ್ನೇಹಿತರೆ, ಮೈಕಾಗೆ ಅವಳ ಹೃದಯ ಎಡಭಾಗದಲ್ಲಿ ಇರೋದಿಲ್ಲ, ಬಲ ಭಾಗದಲ್ಲಿರುತ್ತೆ. ಅಂದರೆ ಅವಳು ಬದುಕುಳಿಯುತ್ತಾಳೆ ಎಂದು ನಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ನಿಂಜಾ ಅಸಾಸಿನ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.